ಸ್ನೇಹಿತರೆ, ನಾವು ಈಗಾಗಲೇ ನಟಿಪಟಿ ಎಂಬ ಕೇವ್ನಲ್ಲಿ ನಡೆದ ಒಂದು ದುರಂತದ ಬಗ್ಗೆ ವಿಡಿಯೋ ಮಾಡಿದ್ದು. ಆ ಕೇವ್ನ ಬಳಿಗೆ ಹೋಗುವ ಜಾನ್ಸ್ ಎಂಬ ವ್ಯಕ್ತಿ ಹೊರಬರಲಾಗದಂತಹ ಜಾಗದಲ್ಲಿ ಸ್ಟಕ್ ಆಗ್ತಾನೆ. ಯಾರೇ ಬಂದರೂ ಅವನನ್ನು ರಕ್ಷಿಸಲು ಆಗುವುದಿಲ್ಲ. ನಂತರ ಆತ ಅಲ್ಲಿಯೇ ಸತ್ತು ಹೋಗ್ತಾನೆ. ಅವನ ದೇಹವನ್ನು ಕೂಡ ಹೊರ ತರಲಾಗದೆ ಆ ಕೇವ್ನ ಒಳಗಡೆಯೇ ಸಮಾಧಿ ಮಾಡ್ತಾರೆ. ಈ ಘಟನೆಯಾದ ನಂತರ ಜಾನ್ಸ್ನ ರೀತಿ ಬೇರೆಯವರು ಸಾಯಬಾರದು ಎಂದು ಆ ನಟಿಪಟಿ ಕೇವನ್ನು ಕಾಂಕ್ರೀಟ್ನಿಂದ ಮುಚ್ಚಿಬಿಡ್ತಾರೆ. ಆದರೆ ಈ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿಯಾದ ಕೇವ್ ಅದೊಂದೇ ಆಗಿರುವುದಿಲ್ಲ. ಅದೇ ರೀತಿ ಸಾವನ್ನೇ ತರುವ ಹಲವಾರು ಕೇವ್ಗಳು ಈ ಭೂಮಿಯಲ್ಲಿವೆ. ಅವುಗಳಲ್ಲಿ ಒಂದು ಗೋಲಂ ಕೇವ್. ಸ್ನೇಹಿತರೆ, ಜಾನ್ಸ್ನ ಸಾವಾದ ಆ ನಟಿಪಟಿ ಕೇವ್ನ ವಿಡಿಯೋ ನೀವು ನೋಡಿಲ್ಲವೆಂದರೆ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರುತ್ತೇನೆ. ದಯವಿಟ್ಟು ಚೆಕ್ ಮಾಡಿ. ಅದರಲ್ಲಿ ಕೇವಲ ಜಾನ್ಸ್ ಮಾತ್ರ ಸಾಯುವುದು. ಆದರೆ ಈ ದಿನ ನಾವು ತಿಳಿಯುತ್ತಿರುವ ಗೋಲಂ ಕೇವ್ ಟ್ರ್ಯಾಜಿಡಿಯಲ್ಲಿ ಒಟ್ಟು 4 ಜನರ ಸಾವಾಗುತ್ತೆ. ಅದು ಕೂಡ ಒಂದೇ ಕ್ಷಣದಲ್ಲಿ, ಕೇವಲ 60 ಸೆಕೆಂಡ್ನಲ್ಲಿ. 2005 ಆಗಸ್ಟ್ 17ರ ರಾತ್ರಿಯಲ್ಲಿ ಒಂದು ರೆಸ್ಟೋರೆಂಟ್ನಲ್ಲಿದ್ದ 5 ಜನ ಸ್ನೇಹಿತರು ಡಿನ್ನರ್ ಮಾಡುತ್ತಿರುತ್ತಾರೆ. ಅವರ ಹೆಸರು ಜೆನಿಫರ್, ಬ್ಲೆಕ್, ಸ್ಕಾಟ್, ಏರಿಯಲ್ ಹಾಗೂ ಜೋಸೆಫ್ ಫರ್ಗೂಸನ್ ಎಂದು. ಇವರೆಲ್ಲ 18ರಿಂದ 26 ವರ್ಷದ ಒಳಗಿನವರೇ. ಇವರಲ್ಲಿದ್ದ ಜೆನಿಫರ್ ಎಂಬಾಕೆಗೆ ಹೊಸ ಜಾಗಗಳಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡುವುದೆಂದರೆ ತುಂಬಾ ಇಷ್ಟ. ಆಗ ಜೆನಿಫರ್ ಅವರಿಗೆಲ್ಲ ಹೀಗೆ ಹೇಳ್ತಾಳೆ: US ಪ್ರೋವೋದಲ್ಲಿರುವ ವೈ ಮೌಂಟನ್ಗಳ ಹಿಂದೆ ಒಂದು ಸೀಕ್ರೆಟ್ ಕೇವ್ ಇರುವುದು ಗೊತ್ತಾಗಿದೆ. ಆ ಕೇವ್ನ ಹೆಸರು ಗೋಲಂ ಕೇವ್ ಎಂದು. ಅಲ್ಲಿಗೆ ವರ್ಷಗಳ ಹಿಂದೆ ಕೆಲವು ಕೇವರ್ಸ್ಗಳು ಹೋಗಿದ್ದರು. ಆದರೆ ಅಲ್ಲಿಗೆ ಅವರು ಪುನಃ ಹೋಗಲು ಇಷ್ಟಪಡುತ್ತಿಲ್ಲ. ಯಾಕೆ ಎಂದು ಸರಿಯಾದ ಕಾರಣವನ್ನು ಕೂಡ ಹೇಳುತ್ತಿಲ್ಲ. ಅದೊಂದು ಚಿಕ್ಕ ಕೇವ್. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ಆ ಕೇವ್ನ ಮಾರ್ಗ ನೀರಿನಿಂದ ತುಂಬಿದೆ. ಒಂದು ಜಾಗದಿಂದ ಮತ್ತೊಂದು ಜಾಗ ಕೇವಲ 15 ಅಡಿಗಳ ದೂರ ಮಾತ್ರ. ನಾವೆಲ್ಲ ಸ್ವಲ್ಪ ಹೊತ್ತು ಉಸಿರು ಬಿಗಿ ಹಿಡಿದು ಆ ನೀರಿನ ಮಾರ್ಗದಲ್ಲಿ ಹೋದರೆ ಮತ್ತೊಂದು ಜಾಗವನ್ನು ಸೇರ್ತೀವಿ ಎಂದು ಹೇಳ್ತಾಳೆ. ಆ ಮಾತನ್ನು ಕೇಳಿದ ಅವರಿಗೆಲ್ಲ ತುಂಬ ಖುಷಿಯಾಗುತ್ತೆ. ಇದೇ ರಾತ್ರಿಯಲ್ಲಿ ನಾವೆಲ್ಲ ಅಲ್ಲಿಗೆ ಹೋಗೋಣವೆಂದು ತಯಾರಿ ಮಾಡಿಕೊಳ್ತಾರೆ. ಸುಮಾರು 2 ಗಂಟೆಯ ರಾತ್ರಿಯಲ್ಲಿ ಆ ಕೇವನ್ನು ತಲುಪುವ ಅವರು ಅದರ ಒಳಗೋಗ್ತಾರೆ. ಸ್ನೇಹಿತರೆ, ಆ ಕೇವ್ ಇದಾಗಿದೆ. ಆದರೆ ಆ ಕೇವ್ನ ಒಳಗೆ ಹೋದ ಅವರಿಗೆ ಗೊತ್ತಿರುವುದಿಲ್ಲ, ನಮ್ಮಲ್ಲಿರುವ 5 ಜನರಲ್ಲಿ ಒಬ್ಬರು ಮಾತ್ರ ಜೀವಂತವಾಗಿ ಹೊರಗೋಗುವುದು ಎಂದು. ಹೀಗೆ ಒಳಗೋದ ಅವರಿಗೆ ನೆಲದಲ್ಲಿರುವ ಒಂದು ಹೋಲ್ನಲ್ಲಿ ನೀರು ಕಾಣುತ್ತೆ. ಆಗ ಜೆನಿಫರ್ ಹೀಗೆ ಹೇಳ್ತಾಳೆ: ನಾವು ಈ ಹೋಲ್ನ ಒಳಗಡೆಯೇ ಇಳಿಯಬೇಕು, ಈ ನೀರಿನ ಮಾರ್ಗದಲ್ಲಿಯೇ ಹೋಗಬೇಕು ಎಂದಾಗ ಅಲ್ಲಿದ್ದವರಿಗೆಲ್ಲ ಸ್ವಲ್ಪ ಗಾಬರಿಯಾಗುತ್ತೆ. ಆಗ ಏರಿಯಲ್ ನಾವು ಇದರಲ್ಲಿ ಹೋಗೋದು ಬೇಡವೆಂದು ಹೇಳ್ತಾಳೆ. ಅವರ ಭಯವನ್ನು ನೋಡಿದ ಜೆನಿಫರ್ ಯಾರು ಕೂಡ ಹೆದರುವ ಅಗತ್ಯವಿಲ್ಲ, ಇಲ್ಲಿ ನಿಮ್ಮ ಪ್ರಾಣಕ್ಕೆ ಏನು ಕೂಡ ಅಪಾಯವಾಗುವುದಿಲ್ಲ. ನಾವು ಹೋಗಬೇಕಾಗಿರೋದು ಕೇವಲ 15 ಅಡಿಗಳು ಮಾತ್ರ. ನಿಮಗೇನು ಆಗೋದಿಲ್ಲವೆಂದು ನಾನು ಭರವಸೆ ಕೊಡ್ತೀನಿ. ನಾನು ಮುಂಚೆಯೂ ಈ ಜಾಗಕ್ಕೆ ಬಂದಿದ್ದೆ, ಆದರೆ ಈ ನೀರಿನ ಮಾರ್ಗದಲ್ಲಿ ನಾನು ಹೋಗಿರಲಿಲ್ಲ. ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಈ ಹೊಸ ಜಾಗವನ್ನು ತೋರಿಸಬೇಕೆಂದೇ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುವುದು ಎಂದು ಅವರಿಗೆ ಹೇಳ್ತಾಳೆ. ಜೆನಿಫರ್ನ ಮಾತನ್ನು ಕೇಳಿದ ಅವರೆಲ್ಲ ಆ ನೀರಿಗೆ ಇಳಿಯಲು ಒಪ್ಪಿಕೊಳ್ತಾರೆ. ಮೊದಲು ಜೆನಿಫರ್ 2 ಅಡಿ ಉದ್ದದ 4 ಅಡಿ ಅಗಲದ ಆ ನೀರಿರುವ ಹೋಲ್ನಲ್ಲಿ ಇಳಿತಾಳೆ. ಅವಳ ತಲೆ ಪೂರ್ತಿಯಾಗಿ ಮುಳುಗಿದ ಮೇಲೆ ಒಬ್ಬೊಬ್ಬರಾಗಿ ಎಲ್ಲರೂ ಆ ನೀರಿಗೆ ಇಳಿತಾರೆ. ಅವರು ಹೋಗುವಾಗ ಒಂದು ಹಗ್ಗವನ್ನು ಅಲ್ಲಿನ ಕಲ್ಲಿಗೆ ಕಟ್ಟಿ ಅದನ್ನು ಕೂಡ ಎಳೆದುಕೊಂಡು ಹೋಗ್ತಾರೆ. ಏಕೆಂದರೆ ಅದನ್ನು ಹಿಡಿದುಕೊಂಡು ಸರಿಯಾದ ಮಾರ್ಗದಲ್ಲಿ ನಾವು ಪುನಃ ಬರೋಣವೆಂದು. ಕೊನೆಯಲ್ಲಿದ್ದ ಜೋಸೆಫ್ ಮಾತ್ರ ಅದರಲ್ಲಿ ಹೋಗುವುದಿಲ್ಲ, ಏಕೆಂದರೆ ಅವನು ಅವರಿಗಾಗಿ ಹೊರಗಡೆಯೇ ಕಾಯುತ್ತಲಿರ್ತಾನೆ. ಹೀಗೆ ಆ ಕಿರಿದಾದ ನೀರಿನ ಮಾರ್ಗದಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ. ಆ ಜಾಗದಲ್ಲಿ 4 ಜನ ನಿಲ್ಲುವಷ್ಟು ಜಾಗವಿರುತ್ತೆ. ಅಲ್ಲಿಗೆ ಜೆನಿಫರ್ ಹೋದ ಕೂಡಲೇ ಮಿಕ್ಕ 4 ಅಲ್ಲಿಗೆ ಬರ್ತಾರೆ. ನೀರಿಲ್ಲದ ಆ ಜಾಗವನ್ನು ನೋಡಿದ ಎಲ್ಲರಿಗೂ ಆ ಹೊಸ ಜಾಗವನ್ನು ನೋಡಿ ಖುಷಿಯಾಗುತ್ತೆ. ಆ ಜಾಗಕ್ಕೆ ಅವರಿಗಿಂತ ಮುಂಚೆ ಬಂದ ಜೆನಿಫರ್ಗೆ ಸರಿಯಾಗಿ ಉಸಿರಾಡಲು ಆಗುತ್ತಿರುವುದಿಲ್ಲ. ಆಗ ಅವಳಿಗೆ ಅನ್ನಿಸುತ್ತೆ, ಈ ಜಾಗದಲ್ಲಿ ಕೆಟ್ಟ ಗಾಳಿ ಇರಬಹುದಾ ಎಂದು. ಸ್ನೇಹಿತರೆ, ಜೆನಿಫರ್ ಅಂದುಕೊಂಡಿದ್ದು ಸತ್ಯವಾಗಿರುತ್ತೆ.
ಆ ಜಾಗದಲ್ಲಿ ಕೇವಲ 21% ಆಕ್ಸಿಜನ್ ಇದ್ದು ಮಿಕ್ಕ 79% ನೈಟ್ರೋಜನ್ ಎಂಬ ವಿಷ ಗಾಳಿಯಿರುತ್ತೆ. ಅಲ್ಲಿಗೆ ಬಂದ ಆ 4 ಉಸಿರಾಡಿ ಆ ಆಕ್ಸಿಜನ್ ಅನ್ನು ಖಾಲಿ ಮಾಡುತ್ತಾ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ಆ ಗಾಳಿಗೆ ಮಿಕ್ಸ್ ಮಾಡುತ್ತಿರುತ್ತಾರೆ. ಇದರಿಂದ ಅಲ್ಲಿದ್ದ ಗಾಳಿ ಅತಿ ಕೆಟ್ಟ ವಿಷ ಗಾಳಿಯಾಗಿರುತ್ತೆ. ಈ ಕಾರಣದಿಂದ ಅಲ್ಲಿದ್ದವರಿಗೆಲ್ಲ ಆ ಜಾಗದಲ್ಲಿ ಇರಲು ಆಗುತ್ತಿರುವುದಿಲ್ಲ. ಆಗ ಜೆನಿಫರ್ ಒಬ್ಬೊಬ್ಬರಾಗಿ ನನ್ನ ಹಿಂದೆ ಬನ್ನಿ, ನಾವು ಇಲ್ಲಿಂದ ಹೊರಟೋಗೋಣವೆಂದು ಬಂದ ಮಾರ್ಗದಲ್ಲಿ ಹೋಗಲು ಜೆನಿಫರ್ ಮುಂದಾಗ್ತಾಳೆ. ಹೋಗುವುದಕ್ಕಿಂತ ಮುಂಚೆ ಆ ನೈಟ್ರೋಜನ್ ಗ್ಯಾಸ್ ಅನ್ನು ಪೂರ್ತಿಯಾಗಿ ಎಳೆದುಕೊಂಡು ನೀರಲ್ಲಿ ಮುಳುಗುತ್ತಾಳೆ. ಆದರೆ ಅವಳ ಕೈಲಿ ಉಸಿರನ್ನು ಬಿಗಿ ಹಿಡಿಯಲು ಆಗುವುದೇ ಇಲ್ಲ, ಏಕೆಂದರೆ ಅವಳ ದೇಹದಲ್ಲಿ ಈಗಾಗಲೇ ಕೆಟ್ಟ ಗಾಳಿ ತುಂಬಿಕೊಂಡಿರುತ್ತೆ. ಅವರು ಕಟ್ಟಿದ್ದ ಹಗ್ಗ ಕೂಡ ಜೆನಿಫರ್ನ ಕೈಗೆ ಸಿಗಲ್ಲ. ನಂತರ ಜೆನಿಫರ್ನ ಹಿಂದೆ ಹೋದ ಬ್ಲೆಕ್ ಕೂಡ ನೀರಿನಲ್ಲಿ ಈಜಲು ಆಗದೆ ಸತ್ತು ಹೋಗ್ತಾನೆ. ಆ ಕೆಟ್ಟ ಗಾಳಿಯನ್ನೇ ಉಸಿರಾಡುತ್ತಿದ್ದ ಮತ್ತಿಬ್ಬರೂ ಕೂಡ ನರಳಲು ಶುರು ಮಾಡ್ತಾರೆ. ನಂತರ ಅವರು ಕೂಡ ನೀರಿನಲ್ಲಿ ಹೋಗಲು ಮುಂದಾಗ್ತಾರೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಆ ಇಬ್ಬರು ಕೂಡ ಅಲ್ಲಿಯೇ ಸತ್ತು ಹೋಗ್ತಾರೆ. ಸ್ನೇಹಿತರೆ, ಇವರೆಲ್ಲ ಕೇವಲ 60 ಸೆಕೆಂಡ್ನಲ್ಲಿಯೇ ಸಾವನ್ನಪ್ಪುವುದು. ಬಂದಿದ್ದ 4 ಲಂಗ್ಸ್ನಲ್ಲಿ ನೀರು ತುಂಬಿ ಸಾವಾಗಿರುವುದು ಹೊರಗಿದ್ದ ಜೋಸೆಫ್ಗೆ ಗೊತ್ತಾಗುವುದಿಲ್ಲ. ಬೆಳಿಗ್ಗೆ 5 ಗಂಟೆಯಾದರೂ ಯಾರೊಬ್ಬರು ಕೂಡ ಆ ಹೋಲ್ನಿಂದ ಹೊರ ಬರುವುದಿಲ್ಲ. ಅದರಿಂದ ಜೋಸೆಫ್ಗೆ ಭಯವಾಗುತ್ತೆ. ಇವರಿಗೆ ಏನಾದರೂ ಆಗಿರಬಹುದಾ ಎಂದು ಕೂಡಲೇ ತನ್ನ ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡ್ತಾನೆ. ಅವರಿಗೆ ನಡೆದ ವಿಷಯ ಹೇಳಿ ರೆಸ್ಕ್ಯೂ ಟೀಮನ್ನು ನಾವಿರುವ ಕಡೆಗೆ ಕರೆದುಕೊಂಡು ಬಾ ಎಂದು ಹೇಳ್ತಾನೆ. ಹೀಗೇಳಿದ 1 ಗಂಟೆಯ ನಂತರ, ಅಂದರೆ ಸುಮಾರು ಬೆಳಿಗ್ಗೆ 6:25 ಹೊತ್ತಿಗೆ ಅಲ್ಲಿನ ಲೋಕಲ್ ಜನರು ಹಾಗೂ ರೆಸ್ಕ್ಯೂ ಟೀಮ್ ಬರುತ್ತೆ. ಅವರಿಗೆ ಜೋಸೆಫ್ ಏನಾಗಿದೆ ಎಂದು ಹೇಳಿದಾಗ ರೆಸ್ಕ್ಯೂ ಟೀಮ್ ಆ ನೀರಿನ ಒಳಗೆ ಹೋಗುವುದಿಲ್ಲ, ಏಕೆಂದರೆ ಒಳಗೆ ಸ್ಟಕ್ ಆಗಿರುವವರಿಗೆ ಆಕ್ಸಿಜನ್ನ ಅಗತ್ಯವಿರಬೇಕು. ಹಾಗಾಗಿ ನಾವು ಅಲ್ಲಿರುವ ನೀರನ್ನು ಹೊರಗಾಕಬೇಕೆಂದು ಆ ಕೆಲಸವನ್ನು ಮಾಡಲು ಮುಂದಾಗ್ತಾರೆ. ಮೋಟಾರ್ನ ಸಹಾಯದಿಂದ ಅದರ ಒಳಗೆ ನಿಂತಿದ್ದ ಅಷ್ಟು ನೀರನ್ನು ಹೊರಗಾಕ್ತಾರೆ. ಅವರಂದುಕೊಂಡಿದ್ದು ಆ 4 ಕೂಡ ಬದುಕಿರಬಹುದು ಎಂದು. ಆದರೆ ಆ ಕೇವ್ನ ಒಳಗೋದ ಅವರಿಗೆ ಗೊತ್ತಾಗುತ್ತೆ, ಅದರ ಒಳಗೋಗಿದ್ದ ಆ 4 ಕೂಡ ಗಂಟೆಗಳ ಹಿಂದೆಯೇ ಸತ್ತು ಹೋಗಿದ್ದಾರೆ ಎಂದು. ನಂತರ ಆ 4 ದೇಹಗಳನ್ನು ಅಟೋಪ್ಸಿಗೆ ಒಪ್ಪಿಸ್ತಾರೆ. ಪೊಲೀಸರಿಗೆ ಈ ಜೋಸೆಫ್ ಏನಾದರೂ ಅವರನ್ನೆಲ್ಲ ಕೊಂದು ನೀರಿಗೆ ಹಾಕಿದನ ಎಂಬ ಅನುಮಾನ ಬರುತ್ತೆ. ಆದರೆ ಈತ ಕೊಲೆ ಮಾಡಿದ್ದಾನೆ ಎಂಬುದಕ್ಕೆ ಯಾವುದೇ ಸಾಕ್ಷಿಗಳು ಇರುವುದಿಲ್ಲ. ಹೀಗಿರುವಾಗ ಅಟೋಪ್ಸಿ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಈ 4 ಸಾವು ಆ ನೀರಿನಿಂದಲೇ ಆಗಿರುವುದು, ಇದು ಕೊಲೆಯಾಗಿರುವುದಕ್ಕೆ ಸಾಧ್ಯವಿಲ್ಲವೆಂಬ ರಿಪೋರ್ಟ್ ಬರುತ್ತೆ. ಆಗ ಅವರಿಗೆ ಜೋಸೆಫ್ ನಿರಪರಾಧಿ ಎಂದು ಗೊತ್ತಾಗುತ್ತೆ. ಈ 4 ರೀತಿ ಬೇರೆಯವರು ಈ ಕೇವ್ನಲ್ಲಿ ಸಾಯಬಾರದು ಎಂದು ಆ ಕೇವನ್ನು ಕಾಂಕ್ರೀಟ್ನಿಂದ ಮುಚ್ಚಿಬಿಡ್ತಾರೆ. ಸ್ನೇಹಿತರೆ, ಸಾವು ಯಾವಾಗ ಬೇಕಾದರೂ ಬರಬಹುದು, ಅದು ಯಾವ ಸಮಯದಲ್ಲಿ ಬೇಕಾದರೂ ಬರಲಿ ಎಂದು ಬಿಡಬೇಕೋ ಹೊರತು ಸಾವನ್ನೇ ಹುಡುಕಿಕೊಂಡು ಹೋಗಬಾರದು. ಇಲ್ಲಿ ಆಗಿದ್ದು ಕೂಡ ಇದೆ. ಈ ಜಾಗದಲ್ಲಿ ಪ್ರಾಣಕ್ಕೆ ಅಪಾಯವಿದೆ ಎಂದು ಅನ್ನಿಸಿದರೆ ಆ ಜಾಗಕ್ಕೆ ಹೋಗಲೇಬಾರದು. ಹೋಗಲೇಬೇಕು ಎಂಬ ಅನಿವಾರ್ಯವಿದ್ದರೆ ಎಲ್ಲ ತರಹದ ಸೇಫ್ಟಿ ಮಾಡಿಕೊಂಡು ಹೋಗಬೇಕು. ಈ 4 ಏನೋ ಸತ್ತು ಹೋದರು, ಆದರೆ ಬದುಕಿರುವ ಅವರ ಕುಟುಂಬದವರು ಸಾಯುವವರೆಗೂ ನೋವು ಪಡುತ್ತಲೇ ಇರ್ತಾರೆ. ಇಂತಹ ಸ್ಥಳಗಳಿಗೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಎಂಡ್ ಮಾಡುತ್ತಿರುವೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.